ಎಲ್ರಿಗೂ ನಮಸ್ಕಾರ. ಇದು ಗುರುವಾರದ ನೈಟ್ ವಿಡಿಯೋ. ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಗ್ಯಾಸ್ದು ಕಟ್ಟೆ ಆಮೇಲೆ ಗ್ಯಾಸು ಅವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೈಟೇನೆ. ಬೆಳಿಗ್ಗೆ ಆಗಲ್ಲ ಎದ್ದು ಕ್ಲೀನ್ ಮಾಡೋ ಕಿಚನೆಲ್ಲ ಅಂತ ನೈಟೇನೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಸುಮ್ಮನೆ ತಿಂಡಿ ಮಾಡಿಬಿಡ್ಬೋದು, ಇಲ್ಲಾಂದರೆ ಬೆಳಗ್ಗೆ ಎದ್ದು ಕಿಚನ್ ಕ್ಲೀನ್ ಮಾಡಿ ತಿಂಡಿ ಮಾಡೋಷ್ಟಕ್ಕೆ ಟೈಮ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಅದಕ್ಕೇ ನೈಟೇನೆ ಕಿಚನ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕಿಚನ್ ಕ್ಲೀನಿಂಗ್ ಆದಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಶುಕ್ರವಾರ ಬೆಳಗ್ಗೆದು ವಿಡಿಯೋ. ಬೆಳಗ್ಗೆ ಎದ್ದು ಹೊರಗಡೆ ಕಸ ಎಲ್ಲ ಗುಡಿಸಿ ಆಮೇಲೆ ಹೊರಗಡೆ ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ಮನೆ ಒಳಗಡೆ ಕಸ ಗುಡಿಸ್ಬೇಕು. ಹೊರಗಡೆ ನೀರು ಹಾಕಿದ್ದಾದ್ಮೇಲೆ ಒಳಗಡೆ ಕಸ ಗುಡಿಸ್ತಾ ಇದ್ದೀನಿ ಮನೆ ಒಳಗಡೆ. ಒಳಗಡೆದೆಲ್ಲ ಕಸ ಗುಡಿಸಿದಾದ್ಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ. ನನಗೆ ಅಷ್ಟೊಂದು ಇನ್ನೂ ಚೆನ್ನಾಗಿ ರಂಗೋಲಿ ಬರಲ್ಲ. ನನಗೆ ಯಾವ್ದು ಚೆನ್ನಾಗಿ ಬರುತ್ತೋ ಆ ರಂಗೋಲಿನ ವಿಡಿಯೋ ಮಾಡಿ ಹಾಕ್ತೀನಿ ಈ ಚಾನಲಲ್ಲಿ ನೋಡಿ. ಆಮೇಲೆ ಇನ್ನೂ ನನಗೆ ಯಾವ್ದ್ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೊಸದಾಗಿ ಏನಾದರೂ ಕಂಟೆಂಟು ಯಾವ ಥರ ಮಾಡಬೇಕು ಅದೇನೂ ಗೊತ್ತಾಗ್ತಾ ಇಲ್ಲ. ಯಾವ್ದ್ಯಾವುದು ಥರ ಬರುತ್ತೋ ಆ ಥರ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ರೆಸಿಪಿಗಳಿಲ್ಲ. ನನ್ನ ಚಾನಲಲ್ಲಿ ಬರೀ ರೆಸಿಪಿ ಇರಲ್ಲ, ಆಮೇಲೆ ಬರೀ ಟ್ರಾವೆಲಿಂಗ್ ಇರಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತೆ. ಟ್ರಾವೆಲ್ಲು ಇರುತ್ತೆ, ಆಮೇಲೆ ರೆಸಿಪಿಗಳು ಇರುತ್ತೆ. ನನ್ನ ಚಾನಲ್ ಹೆಸರು ಪಾರಿಜಾತ ಕನ್ನಡ ಚಾನಲ್ ಅಂತ. ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಹಾಕಿದ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ ವಿಡಿಯೋ ಹಾಕಿದ್ದೀನಿ ನೋಡಿ. ಅಷ್ಟೊಂದು ಚೆನ್ನಾಗಿ ಬರಲ್ಲ ರಂಗೋಲಿ, ಆದರೆ ಪರವಾಗಿಲ್ಲ ಅನ್ನೋ ಥರ ಹಾಕ್ತೀನಿ. ಇವಾಗ ರಂಗೋಲಿ ಹಾಕಿದ್ದಾದಮೇಲೆ ತಲೆ ಬಾಚ್ಬಿಟ್ಟು ಆಮೇಲೆ ಬ್ರಷ್ ಎಲ್ಲ ಮಾಡಿ, ಇವತ್ತು ತಿಂಡಿ ಕೆಲಸ ಇರಲಿಲ್ವಲ್ಲ ಅದಕ್ಕೆ ಬೇಗನೆ ತಲೆ ಎಲ್ಲ ಬಾಚ್ಬಿಟ್ಟು ಅಲ್ಲೆಲ್ಲ ಉಜ್ತಾ ಇದ್ದೀನಿ ಇವತ್ತು ಬೇಗನೆ. ಇಲ್ಲಾಂದರೆ ತಿಂಡಿ ಮಾಡಿಟ್ಟಾದಮೇಲೆ ತಲೆ ಬಾಚ್ಬಿಟ್ಟು ಬ್ರಷ್ ಮಾಡ್ತೀನಿ ಡೈಲಿ. ಇವತ್ತು ಒಂದು ಸ್ವಲ್ಪ ಬಾದಾಮಿ, ದ್ರಾಕ್ಷಿ ಮತ್ತು ಬಾಳೆಹಣ್ಣಿತ್ತು. ಇವತ್ತು ಬಾಳೆಹಣ್ಣು ತಿಂತಾಯಿದ್ದೀನಿ. ಡೈಲಿ ಬಾಳೆಹಣ್ಣು ತಿನ್ನಲ್ಲ, ಆದರೆ ಡೈಲಿ ಒಂದು 5 ಬಾದಾಮಿ ಮತ್ತು ಒಂದು ಸ್ವಲ್ಪ ಕರಿ ದ್ರಾಕ್ಷಿ, ಆಮೇಲೆ ನಾರ್ಮಲಾಗಿ ಬರುತ್ತಲ್ಲ ವೈಟ್ ದ್ರಾಕ್ಷಿ, ಅದು ಒಂದು ಸ್ವಲ್ಪ ತಿಂತೀನಿ ಡೈಲಿ. ಬಾಳೆಹಣ್ಣಿದ್ರೆ ಬಾಳೆಹಣ್ಣು, ಇಲ್ಲ ಅಂದರೆ ಎಳ್ನೀರಿದ್ರೆ ಎಳ್ನೀರು, ಯಾವುದಿರುತ್ತೋ ಅದು ಬೆಳಿಗ್ಗೆ. ಮಿನಿ ಟೈಲರಿಂಗ್ ಮಿಷಿನ್ ಇದೆ. ಇದು ಕರೆಂಟ್ ಮೇಲೂ ಆಗುತ್ತೆ, ಶೆಲ್ ಮೇಲೂ ಆಗುತ್ತೆ. ನನ್ನ ಹತ್ರ ಶೆಲ್ ಸುಟ್ಟೋಗಿತ್ತು ಅಂತ ಇವತ್ತು ಕನೆಕ್ಷನ್ ಕೊಟ್ಬಿಟ್ಟು ಹೊಲಿತಾ ಇದ್ದೀನಿ. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಹೆಂಗೆ ಆನ್ ಮಾಡೋದು, ಹೆಂಗೆ ಆಫ್ ಮಾಡೋದು, ಆಮೇಲೆ ಯಾವ್ಯಾವ ಥರ ಆನ್ ಮಾಡೋಕ್ಕಾಗುತ್ತೆ ಶೆಲ್ಲಲ್ಲಿ, ಆಮೇಲೆ ಕರೆಂಟ್ ಮೇಲೆ ಹೆಂಗೆ ಆನ್ ಮಾಡೋದು. ಒಟ್ಟಿನಲ್ಲಿ ಟೋಟಲಾಗಿ ಮಿನಿ ಮಿಷಿನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಡೀಟೇಲಾಗಿ. ಇದು ನಾನು ತೊಗೊಂಡು 2 ವರ್ಷ ಆಯಿತು. ಚೆನ್ನಾಗಿ ಬಂದಿದೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ನಾನು. ಇದು ಇನ್ನೂ ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ಸುಮ್ಮನೆ ಚಿಕ್ಕದಾಗಿ ಏನಾದರೂ ಹೊಲ್ಕೋಬೋದು. ಬ್ಲೌಸ್ ಎಲ್ಲ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಸ್ಲೋ ಆಗಿದೆ. ದೊಡ್ಡ ಮಿಷಿನಲ್ಲಿ ಆಗೋ ಥರ ಇದರಲ್ಲಿ ಚೆನ್ನಾಗಿ ಆಗಲ್ಲ. ಇದು 12 ಗಂಟೆಗೆ ಕಾವೇರಿ ನೀರು ಬರುತ್ತೆ ನಮಗೆ 2 ದಿನಕ್ಕೊಂದ್ಸಲ 12 ಗಂಟೆಗೆ. ಅದು ನೀರೆಲ್ಲ ಇಟ್ಕೋತಾ ಇದ್ದೀನಿ ಅಡುಗೆ ಮಾಡೋಕ್ಕೆ, ಆಮೇಲೆ ಹೊರಗಡೆ ನೀರೆಲ್ಲ ತೊಳೆಯೋಕ್ಕೆ, ಹೊರಗಡೆ ಅಂಗಳ ಎಲ್ಲ ತೊಳೆಯೋಕ್ಕೆ. ಅಷ್ಟೇ ಇವತ್ತಿನ ವಿಡಿಯೋ.
ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.